ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್. ಇವತ್ತು ಫ್ರೈಡೇ. ನಾವು ಕಾಟೇರಮ್ಮ ದೇವಿ ಟೆಂಪಲ್ಗೆ ಬಂದಿದ್ದೀವಿ. ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ. ಸೊ ಅಲ್ಲಿ ಟೆಂಪಲಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇದು ಚಿಕ್ಕ ಕಾಟೇರಮ್ಮ. ಮುಂದೆ ಬನ್ನಿ. ಸೊ ಇಲ್ಲೇ ಪಕ್ಕದಲ್ಲಿ ನಿಮಗೆ ಚಿಕ್ಕದು ನಾಗದೇವತೆ ಟೆಂಪಲ್ ಇರುತ್ತೆ. ಸೊ ಈ ಬಲಿ ನಾಗೇಶ್ವರ ಸ್ವಾಮಿ ದೇವಾಲಯ. ಅದರ ಹಿಂದುಗಡೆನೇ ನಿಮಗೆ ಮುನೇಶ್ವರ ಸ್ವಾಮಿ ಟೆಂಪಲು ಇರುತ್ತೆ. ಅಲ್ಲಿ ಚಿಕ್ಕದು ಅಲ್ಲೇ ಈ ಟೆಂಪಲ್ ಪಕ್ಕದಲ್ಲೇ ಇರುತ್ತೆ, ದೇವಿ ಟೆಂಪಲ್ ಪಕ್ಕದಲ್ಲೇ. ಸೊ ನಾವು ಮಧ್ಯಾಹ್ನ 1 ಗಂಟೆಗೆ ಹೊರಟಿದ್ದು. ಇವಾಗ 2:30 ಆಗಿದೆ ಟೈಮ್ ಆಲ್ರೆಡಿ. ನಮ್ಗೆ ಇವತ್ತು ಲೀವ್ ಇತ್ತಲ್ಲ. ಸೊ ಅಲ್ಲಿ ಟೆಂಪಲ್ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾನು ನನ್ನ ಫ್ರೆಂಡ್ಸ್ ಜೊತೆ. ಸೊ ಇವನಂತೂ ನನ್ನನ್ನೇ ಫೋಕಸ್ ಮಾಡ್ತಾ ಇದ್ದಾನೆ, ವಿಡಿಯೋ ತೆಗಿ ಅಂತ ಹೇಳಿದ ತಕ್ಷಣ. ಸೊ ಹೂವಾಗಿತ್ತು ನಾನು. ನೀವು ಒಂದ್ಸತಿ ವಿಸಿಟ್ ಮಾಡಿ. ಟೆಂಪಲ್ ತುಂಬ ಚೆನ್ನಾಗಿದೆ. ಹೊಸಕೋಟೆಯಲ್ಲಿದೆ ಅದು. ನೋಡಿ, ಇಲ್ಲಿನೂ ಸ್ಟಾರ್ಟ್ ಮಾಡಿದ್ದಾರೆ ಹರಕೆ ಕಟ್ಟೋಕ್ಕೆ. ಮುಂಚೆ ಅಲ್ಲಿ ದೊಡ್ಡ ಕಾಟೇರಮ್ಮ ಟೆಂಪಲಲ್ಲಿ ಕಟ್ತಾಯಿದ್ರು. ಸೊ ಇಲ್ಲಿನೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಟೆಂಪಲ್ ಆದಮೇಲೆ ನಾವು ನೆಕ್ಸ್ಟು ದೊಡ್ಡ ಕಾಟೇರಮ್ಮ ಟೆಂಪಲ್ಗೆ ಹೋಗ್ತೀವಿ. ಸೊ ಇಲ್ಲಿ ನಿಂಬೆಹಣ್ಣನ್ನು ನಾನು ಸುಮ್ಮನೆ ಹಾಗೆ ದೃಷ್ಟಿ ತಗೊಳ್ತಾ ಇದ್ದೀನಿ. ಇದು ಯಾವ ಕಾಲಲ್ಲಿ ತುಳಿಬೇಕು, ರೈಟಾ ಲೆಫ್ಟಾ? ನಾನಂತೂ ರೈಟಲ್ಲಿ ತುಳಿದಿದ್ದೀನಿ, ನಂಗೆ ಗೊತ್ತಾಗಲಿಲ್ಲ. ಏನೋ ಟೆನ್ಷನಲ್ಲಿ ತುಳಿದ್ಬಿಟ್ಟಿದ್ದೀನಿ. ಮುಜುಗರೆಲ್ಲ. ಇದು ನನ್ನ ಫಸ್ಟ್ ವೀಡಿಯೋ, ಸೊ ಅದಕ್ಕೆ ಸ್ವಲ್ಪ ಭಯ. ಕನ್ವರ್ಸೇಷನ್ ಆಗಕ್ಕಾಗತ್ತೆ. ಇವಾಗ ಕಾಟೇರಮ್ಮ ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದ್ವಿ. ಮೇನ್ ಟೆಂಪಲ್ ಇದು. ಇಲ್ಲಂತೂ ತುಂಬಾ ರಶ್ ಇರುತ್ತೆ. ಸುಧಾ ಬಾಯ್ ಫ್ರೆಂಡ್ ಇದ್ದಾರೆ. ಎಸ್, ಜಗನ್ನಾಥ ಹೋಗ್ತಾರೆ. ಒಂದು ಆಟೋಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾಳ ಶ್ರೀ ಬಗ್ಗೆ ನಾವೇನು ಹೇಳಕ್ ಇಷ್ಟಪಡೋದಿಲ್ಲ. ಅಲ್ಲಿ ನೋಡಿ ಆಟೋ, ಅಲ್ಲಿ ನೋಡಿ ಎಷ್ಟೊಂದು ಜನ ಹೋಗ್ತಿದೆ. ಸಾರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಳು ಯಾವ ರೇಂಜಿಗೆ ಕಾರ್ ಮೇಂಟೈನ್ ಮಾಡೋಳೆ. ಅಷ್ಟೇ, ಗಲೀಜ್ ವಿಡಿಯೋ ಅಲ್ಲ ಇದು. ಈ ಕತ್ತೆಗೆ ಅದೊಂದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಓ ವಾವ್ ಫ್ರೆಂಡ್ಸ್, ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಎಷ್ಟು ಚೆನ್ನಾಗಿದೆ. ಮೈಂಡ್ ಬ್ಲೋಯಿಂಗ್ ವ್ಯೂ ವಿಚ್ ಐ ನೆವರ್ ರಿಪ್ರೆಸ್ ಯು. ಅಂದ್ರೆ ಇದು ಸ್ವಲ್ಪ ಫೇಮಸ್ ಟೆಂಪಲ್. ತುಂಬ ರಶ್ ಇರುತ್ತೆ. ನೋಡಿ ಎಷ್ಟೊಂದು ಜನ ಬೈಕಲ್ಲಿ ಹೋಗ್ತಾ ಇದ್ದಾರೆ. ಆಟೋಲ್ಲಂತೂ ಶೇರ್ ಆಟೋ ಇದು. ನೋಡಿ ಹೆಂಗೆ ಫುಲ್ ಸಿಕ್ಕಾಕೊಂಡು ಹೋಗ್ತಾರೆ. ಎಲ್ಲಿ ಬಿದ್ದೋಗ್ತಾರೆ ಅಂತ ಭಯ ಆಗ್ತಿದೆ. ಇಲ್ಲಿ ನೋಡಿದ್ರೆ ಮಣ್ ರೋಡ್. ಸ್ವಲ್ಪ ಆಚೆ ಈಚೆ ಆದರೆ ಅಷ್ಟೇ ಡಮಾರ್ ಅಂತ ಹೇಳ್ಬಾರ್ದು, ಬಟ್ ಹೇಳ್ತಾ ಇದ್ದೀನಿ ಹುಷಾರಾಗಿದೆಯಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಬಟ್ ಇಲ್ಲಿ ಯಾವುದು ಶಾಪ್ಸ್ ಇಲ್ಲ, ಏನಿಲ್ಲ. ಬರೀ ಏನೋ ಎಡಾರಿ ಥರ ಇದೆ. ಎಡಾರಿ ಅಂದ್ರೆ ಏನಂತಾರೆ ಶ್ರೀ? ಬರೀ ತೋಟ, ಗದ್ದೆ. ಸೊ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇರ್ಬೋದು ಶ್ರೀ? ಇನ್ನೂ ಇಲ್ಲಿಂದ 3 ಕಿಲೋಮೀಟರ್. ಅಂದ್ರೆ ನಾವು ಫಸ್ಟ್ ಕಟೇರಮ್ಮ ಹೋಗಿದ್ವಲ್ಲ, ಸ್ವಲ್ಪ ದೂರದಿಂದ ತೆಗಿಯೋ, ನನ್ನ ಮುಖ ಇಲ್ಲಿ ಇಷ್ಟ ಅಂತ. ದೂರದಿಂದಾನೆ ತೆಗ್ದಿರೋದು ಮೈನಸ್.
ಬಂದಿದೆ ಆಲ್ರೆಡಿ. ನೋಡಿ ನೋಡಿ ಚಿಕ್ಕ ಚಿಕ್ಕ ಮಾವಿನಕಾಯಿ. ಅಲ್ಲಿ ಮಾವಿನಕಾಯಿ ತೆಗಿಯೋ, ನನ್ನ ಮುಖ ಏನು ತೆಗಿತಾ ಇದೆ ನಿನ್ನ ಅಜ್ಜಿ? ಮಾವಿನಕಾಯಿ ಇಲ್ಲಿಂದ ಕಾಣಿಸುತ್ತೆ. ಕಾಣುತ್ತೆ, ಝೂಮ್ ಮಾಡು. ಅಲ್ಲಿ ನೋಡು ಎಷ್ಟೊಂದಿದೆ. ಆ ಕಡೆನೂ ಇದೆ. ಇವ್ರು ಹೇಳಿದ ತಕ್ಷಣ ಝೂಮ್ ಮಾಡಕ್ಕೆ ಸಿನಿಮ್ಯಾಟಿಕ್ ಕ್ಯಾಮ್ರಾ ಅಲ್ಲಿ ಮಾಡು. ನೀನು ಅಲ್ಲಾಡ್ತಿರೋ ರೇಂಜ್ಗೆ ಅಲ್ಲಿ ರೋಡ್ ಆ ತರ ಇದೆ. ನನ್ ಗುಳ್ಳೆ ಎಲ್ಲ ತೆಗಿಬೇಡ ನೀನು. ನನಗೇನಾದ್ರು ನನ್ನ ಐಫೋನ್ ಮಾತ್ರ ಏನು ಅನ್ಬೇಡ, ಓದಿತೀನಿ. ಸರಿ ಫ್ರೆಂಡ್ಸ್, ಇಲ್ಲಿಂದ ಸ್ವಲ್ಪ ಓಕೆ ರೋಡ್, ಮತ್ತೆ ಮನ್ ರೋಡ್ ಬಂದ್ಬಿಟ್ಟಿದೆ. ಇಟ್ಸ್ ಓಕೆ. ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್. ಇಲ್ಲಂತೂ ಖಾಲಿ ಇದೆ, ಅಲ್ಲಿ ನೋಡೋಣ ಹೇಗಿದೆ ಅಂತ. ಓಕೆ, ಅಲ್ಲೊಂದ್ಮೇಲೆ ವಿಲ್ ಕ್ಯಾಚ್ ಅಪ್. ಬಾಯ್ ಆಸ್ ಆಫ್ ನೌ. ಕಟ್ ಮಾಡೋ ಇದೀವಿ. ಇದೆ ನೋಡಿ ಅಮ್ಮ ಶಕ್ತಿ, ಕಾಟೇರಮ್ಮ, ಅಮ್ಮ ತಾಯಿ ಕಬಾಡಮ್ಮ. ಓ ಮೈ ಗಾಡ್. ನೋಡಿ ಇದೆ ಪಾರ್ಕಿಂಗ್ ಏರಿಯಾ. ಇನ್ನು ಒಳಗಡೆ ಹೋಗ್ಬೇಕಾ? ಅಲ್ಲಿ ಪಾರ್ಕಿಂಗ್ ಇಲ್ಲ ಅಂದ್ರೆ ಪಾರ್ಕಿಂಗ್ ಇರುತ್ತೆ. ಓ ಮೈ ಗಾಡ್. ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ? ಬ್ಯಾಂಗ್ಳೂರಿಂದ ಇಲ್ಲಿಗೆ ಎಷ್ಟು? ಒಂದು 30 ಕಿಲೋಮೀಟರ್ಸ್ ಇರ್ಬೋದು ಅನ್ಸುತ್ತೆ. ಅಲ್ಲಿ ನೋಡಿ ಪಾರ್ಕಿಂಗ್ ಸುಮಾರು ಇದೆ. ದೊಡ್ಡ ಜಾಗ, ಎಲ್ಲಾದ್ರೂ ಪಾರ್ಕ್ ಮಾಡ್ಕೊಂಡಿದ್ದೆ. ನಿಮ್ ಇಷ್ಟ, ನಿಮ್ದೇ ಏರಿಯಾ, ನಿಮ್ದೇ ಊರು, ನಿಮ್ದೇ ಜಾಗ. ಇಲ್ಲಿ ಎಲ್ಲಿ ಬೇಕಂದ್ರೆ ಅಲ್ಲಿ ಪಾರ್ಕ್ ಮಾಡ್ಕೊಳ್ಳಿ. ಹೆಂಗ್ ಹೋಗೋಣ? ಹಿಂಗೆ ಹಿಂಗೆ ಹೋಗೋಣ. ಇದು ಬೈಕ್ ಪಾರ್ಕಿಂಗ್ ಏರಿಯಾ, ವೇರ್ ಇಸ್ ಕಾರ್ ಪಾರ್ಕಿಂಗ್ ಏರಿಯಾ? ಕೊಡ್ತೀನಿ ಬಾರ. ನೋಡಿ ಏನ್ ಮಾತಾಡ್ತಿದ್ದಾನೆ. ಇವಾಗ ಕೊಡ್ಬೇಕಾ? ಎಷ್ಟು? 30 20 ತಾನೆ ಒಂದು ತೆಗೆ. 30. ಎಷ್ಟೊತ್ತಾದ್ರೂ 30? ಎಷ್ಟು ಗಂಟೆ ಆದ್ರು? ಸಾಯಂಕಾಲ ತನಕ. ಇಲ್ಲೇ ಒಂದು ಚಾಪೆ ತಿಂಬು ತಗೊಂಬಂದು ನನ್ಗೆ ಹೇಳ್ತಾ ಇರೋದು. ಥ್ಯಾಂಕ್ ಯು. ಯಾಕೆ AC ಆಫ್ ಮಾಡಿದ್ದು? ಆಲ್ರೆಡಿ ಎಷ್ಟು ಬಿಸಿಲು ಹೊಡಿತಾ ಇದೆ. ಇದು ಇವಾಗ ಅಲ್ಲಿಗೆ ನಡ್ಕೊಂಡು ಹೋಗೋದೇ ದೊಡ್ಡ ಟಾಸ್ಕ್ ಫ್ರೆಂಡ್ಸ್. ಅಷ್ಟು ಬಿಸಿಲು ಮಾತ್ರ. ನಿಮ್ಮ ಹತ್ರ ಮಾರ್ನಿಂಗ್ ಬನ್ನಿ, ಇಲ್ಲಾಂದ್ರೆ ಈವ್ನಿಂಗ್ ಬನ್ನಿ. ಮಧ್ಯಾಹ್ನ ಮಾತ್ರ ನಮ್ಮ ಥರ ಬರಬೇಡಿ. ಈವ್ನಿಂಗ್ ಏನೋ ರಶ್ ಇರುತ್ತೆ. ಬಟ್ ಈವ್ನಿಂಗ್ ವೆರಿ ರಶ್ ಇರುತ್ತಂತೆ. ನಂಗೆ ಗೊತ್ತಿಲ್ಲ, ನಮ್ಮ ಫ್ರೆಂಡ್ ಹೇಳ್ತಾ ಇದ್ದಾರೆ. ಶ್ರೀಲಕ್ಷ್ಮಿ ಅಂತ ಹೆಸರು ಮೆನ್ಷನ್ ಮಾಡಬಾರ್ದಂತೆ, ಬಟ್ ನಾನು ಹೇಳ್ತೀನಿ. ಓಕೆನಾ? ಏನು ಅನ್ಕೋಬೇಡಿ, ನೀವು ಏನು ಅನ್ಕೋಬೇಡಿ, ಅವಳು ಅನ್ಕೊಡ್ತೀನಿ. ಸರಿ, ಎಲ್ಲಿ ಪಾರ್ಕ್ ಮಾಡ್ಲಿ? ದೂರ ಮಾಡಿದ್ರೆ ಕಾಲೆಲ್ಲ ಸುಡುತ್ತೆ. ಚಪ್ಪಲಿ ಅಲ್ಲಿ ಬಿಡ್ಬೋದಾ? ಇಲ್ಲೇ ಬಿಡ್ಬೇಕಷ್ಟೇ? ಫುಲ್ ದೂರ ಆಗುತ್ತೆ ಕಣ ಎಲ್ಲ. ಮತ್ತೆ ಇಲ್ಲೇ ಬಿಟ್ಟು ನಡ್ಕೊಂಡು ಹೋಗ್ಬೇಕಾ? ಓಕೆ, ಈ ಕಡೆ ಇಲ್ಲ. ಕಾರ್ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಇಲ್ಲಿ ತೊಗೊಂಡ್ವಿ. ಚೆನ್ನಾಗಿತ್ತು. ಬಿಸಿಲಿಗೆ. ಆಮೇಲೆ ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಸೊ ಹಂಗೆ ಟೆಂಪಲ್ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಸ್ವಲ್ಪ ಸ್ಟಾಲ್ಸ್ ಇಟ್ಟಿದ್ದಾರೆ, ಪ್ಲಾಸ್ಟಿಕ್ ಐಟಮ್, ಸ್ವಲ್ಪ ತರಕಾರಿ ಅಂತೂ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿ. ಇಲ್ಲಿ ಸ್ವಲ್ಪ ಜನ ಕೂತಿರ್ತಾರೆ, ಅವರೆಲ್ಲ ಸಾಯಂಕಾಲ ಹೋಮಕ್ಕೋಸ್ಕರ ಕೂತಿದ್ದಾರಂತೆ. ಸೊ ಫ್ರೈಡೇ ಅಲ್ವಾ, ಸಾಯಂಕಾಲ ಹೋಮ ಇರುತ್ತೆ. ಆಮೇಲೆ ಇಲ್ಲಿ ಟೆಂಪಲ್ ಒಳಗೆ ಎಂಟ್ರಿ ಆಗ್ತಿದೆ. ನೋಡಿ ಇಷ್ಟೇ ಜನ ಇದ್ದಾರೆ. ಅಮಾವಾಸ್ಯೆ ಟೈಮಲ್ಲಿ ತುಂಬ ಜನ ಇರ್ತಾರಂತೆ. ಇಲ್ಲಿ ನೋಡಿ ಹರಕೆ ಎಲ್ಲ ಕತ್ತಿದ್ದಾರೆ ಮಕ್ಕಳಿಗೋಸ್ಕರ. ಜನ ತುಂಬ ಚೆನ್ನಾಗಿ ನಂಬ್ತಾರೆ ಕಾಟೇರಮ್ಮನ. ಲೈಕ್ ಇಲ್ಲಿ ತೆಂಗಿನಕಾಯಿ ತೊಗೊಂಡು ಹೋಗಿ, ಇಲ್ಲಿ ಒಳಗಡೆ ಟೆಂಪಲ್ ಒಳಗಡೆ ಇದೆ ತೆಂಗಿನಕಾಯಿ ಶಾಪು, ತೊಗೊಂಡು ಹೋಗಿ ಅಲ್ಲಿ ಆಲದ ಮರಗೆ ಕಟ್ತಾರೆ. ಸೊ ಇಲ್ಲಿ ಕಟ್ಟಿದ್ರೆ ಅವ್ರು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ ತುಂಬ ನಂಬ್ತಾರೆ. ಅದು ನಿಜಾನೇ. ಸೊ ಇಲ್ಲಿ ಕಟ್ಟಾದಮೇಲೆ ಒಂದು 9 ವೀಕ್ಸ್ ಹೋಗಬೇಕಂತ ಟೆಂಪಲ್ ವಿಸಿಟ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಟೆಂಪಲ್ ಬ್ಯಾಕ್ ಸೈಡ್, ಗರ್ಭಗುಡಿ ಬ್ಯಾಕ್ ಸೈಡ್ ಕಾಯಿನ್ ಹಚ್ತಾ ಇದ್ದಾರೆ, ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದಾರೆ. ಸೊ ಕಾಯಿನ್ ಏನಾದರೂ ಸ್ಟಿಕ್ ಆದರೆ ಅವ್ರು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ ನಂಬ್ತಾರೆ ಇಲ್ಲಿ. ಸೊ ನಾನು ಟ್ರೈ ಮಾಡೋಣ ಅಂತ ಬಂದಿದ್ದೆ, ನಾನು ನನ್ನ ಫ್ರೆಂಡ್ಸ್ ಜೊತೆ. ಸೊ ನಂದು ಶ್ರೀಲಕ್ಷ್ಮಿದು ಸ್ಟಿಕ್ ಆಯಿತು. ಪಾಪ ನನ್ನ ಫ್ರೆಂಡ್ ಇನ್ನೊಬ್ಬಂದು
ಸ್ಟಿಕ್ ಆಗಲಿಲ್ಲ. ಅವನು ಬೇಜಾರು ಪಡ್ಕೊತಾ ಇದ್ದಾನೆ. ಜಸ್ಟ್ 2 ಸೆಕೆಂಡ್ ಸ್ಟಿಕ್ ಆಯಿತು, ಆಮೇಲೆ ಬಿದ್ದೋಯ್ತು ಅಂತ ಹೇಳಿ. ಆಚೆ ಬಂದರೆ ಕಾಳಿಕಾ ಮಾತಾ ಹತ್ರ ಇಲ್ಲಿ ಬೆಲ್ಲದ ಹಚ್ಚಿನಲ್ಲಿ ದೀಪ ಹಚ್ತಾ ಇದ್ದಾರೆ ಜನ. ಅದಾದಮೇಲೆ ಅದರ ಎದುರುಗಡೆಯೇ ದೃಷ್ಟಿ ತೆಗಿತಾ ಇರ್ತಾರೆ. ಒಬ್ಬರು 20 ರೂಪೀಸ್ ತೊಗೊತಾರೆ. ಇಲ್ಲಿನೂ ನೋಡಿ ಕನ್ಫ್ಯೂಷನ್, ಯಾವ ಕಾಲಲ್ಲಿ ತೊಳಿಬೇಕು ಅಂತ. ಫೈನಲಿ ಲೆಫ್ಟ್ ಕಾಲ್ ಅಂತ ಸ್ವಲ್ಪ ರಿಯಲೈಸ್ ಆದೆ. ಆಮೇಲೆ ಆ ಕಡೆ ಸ್ವಲ್ಪ ಆ ಕಡೆ ಹೋದರೆ ನಿಮಗೆ ಆಲದ ಮರ ಸಿಗುತ್ತೆ. ಅಲ್ಲಿ ನೋಡಿ ಫುಲ್ ತೆಂಗಿನಕಾಯಿನೇ, ಹರಕೆ ಹೊತ್ತಿರೋದು ತೆಂಗಿನಕಾಯಿ, ಫುಲ್ ರೆಡ್. ಬೇರೆಯವ್ರ ಲೋಕಕ್ಕೆ ಹೋಗಿದ ಥರನೇ ಅನಿಸುತ್ತೆ ನಿಮಗಂತೂ. ನನಗಂತೂ ಆ ಥರ ಅನಿಸ್ತು. ಸೀರಿಯಸ್ಲಿ ಸರಿ ಹೋಗೋಣ, ಒಳಗಡೆ ಹೋಗಿ ನೋಡೋಣ ಹೇಗಿರುತ್ತೆ ಅಂದರೆ ನೋಡಿ ಮೇಲೆಲ್ಲ ಹತ್ತಿ ಕೊಡ್ತಾಯಿದ್ದಾರೆ. ಸೊ ಅಷ್ಟು ಪವರ್ಫುಲ್ ದೇವಿಯವರು ಮಾತಾ. ಸೊ ಕಾಟೇರಮ್ಮ, ಹೊಸಕೋಟೆ ಕಾಟೇರಮ್ಮ ಅಂತ ಕರೀತಾರೆ. ವೆರಿ ವೆರಿ ಪವರ್ಫುಲ್. ಸೊ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ಇಲ್ಲಿ ಆಲದ ಮರ ಕೆಳಗಡೆ ನವದುರ್ಗ ಟೆಂಪಲ್ ಇದೆ ಚಿಕ್ಕದು. ಸೊ ಇಲ್ಲಿ ನವದುರ್ಗ ದೇವತೆಗಳಿರ್ತಾರೆ. ಸೊ ಆಚೆ ಬಂದಾಯಿತು, ದರ್ಶನ ಎಲ್ಲ ಮುಗಿಸ್ಕೊಂಡು. ತುಂಬ ಬಿಸಿಲಂತೂ ಇದೆ. ಊಟ ಮಾಡೋಣ ಅಂತ ಹೋಗಿದ್ವಿ, ಬಟ್ ಅಲ್ಲಿ ಫುಲ್ ರಶ್ ಆಗಿತ್ತು. ಸರಿ ಅಟ್ಲೀಸ್ಟ್ ತೆಂಗಿನಕಾಯಿ ಎಳ್ನೀರಾದರೂ ಕುಡಿಯೋಣ, ಟೆಂಡರ್ ಕೋಕೋನಟ್ ಅಂದ್ಕೊಂಡೆ. ನೋಡಿದ್ರೆ ಅಲ್ಲಿ ಚಿಕ್ಕ ಟೆಂಡರ್ ಕೋಕೋನಟ್ ಇತ್ತು. ಸೊ ಅದೆಷ್ಟು ಹೇಳ್ತಾರೋ ಏನೋ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ವಿ. ಸೊ ನಾನಿದು ವೀಡಿಯೋ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ನಾನು ಟೆನ್ಷನಾಗಿ ಮಾತಾಡ್ತಾ ಇದ್ದೀನಿ ಫಸ್ಟ್ ವೀಡಿಯೋಲ್ಲೂ, ಅದಕ್ಕೆ. ಸೊ ನಿಮ್ಮ ಆಶೀರ್ವಾದ ನನಗೆ ಬೇಕಾಗಿದೆ. ಸೊ ಇಲ್ಲಿ ಹಂಗೆ ನಾವು ಇದೆಲ್ಲ ತಿಂಡಿ ಪದಾರ್ಥ ನೋಡಿದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಜಾತ್ರೆಗೆ ಬಂದಾಗ ಹೇಗಿರುತ್ತೆ ಆ ಥರ ಅನಿಸ್ತಾ ಇತ್ತು. ಕಲೆಪುರಿ, ಜಿಲೇಬಿ, ಪಕೋಡಿ, ಏನದು ಮೈಸೂರು ಪಾಕ್, ಖಾರ ಬೂಂದಿ, ಮಿಕ್ಸರ್, ಮತ್ತು ಫೈನಲಿ ಮುಗೀತು. ಮನೆಗೆ ಹೋಗ್ತಾ ಇದೀವಿ ಇವಾಗ ಅಷ್ಟೇ. ನೆಕ್ಸ್ಟ್ ಇಸ್ಕೊಂಡು ಹೋಗ್ಬೇಕು ಅನ್ಕೊಂತ ಇದೀವಿ. ನೋಡಿ ಇವಾಗ ಎಷ್ಟು ಭಯ ಪಡ್ತೀರಾ ಅಂತ. ಏನಿಲ್ಲ ಆಂಟಿ, 10 ವರ್ಷ ಎಕ್ಸ್ಪೀರಿಯನ್ಸ್. ನೋಡಿ ಆಂಟಿ, ಇವಾಗ ನೀವೇ ಹೇಳ್ತೀರಾ ಇರಿ. ನನ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ಕೊಂತಿದ್ಯಾ?